ಹಲೋ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್. ಇವತ್ತು ಹೆಪಟೈಟಿಸ್ ಎ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಯಾಕೆ ಹೆಪಟೈಟಿಸ್ ಎ ನ್ಯೂಸಲ್ಲಿದೆ, ಇದರ ರಿಸ್ಕ್ ಫ್ಯಾಕ್ಟರ್ಸ್ ಏನೇನು, ಯಾವ್ದೆಲ್ಲ ರೀತಿ ಪ್ರಿಕಾಷನರಿ ಮೆಷರ್ಸ್ನ ತೊಗೊಬೇಕು, ಇದ್ರ ಬಗ್ಗೆ ಎಲ್ಲ ಇವತ್ತು ನಾವು ನೋಡೋಣ. ಕಮಿಂಗ್ ಟು ದ ಕಾಂಟೆಕ್ಸ್ಟ್, ಸೊ ಹೆಪಟೈಟಿಸ್ ಎ ಈಸ್ ಇನ್ ನ್ಯೂಸ್ ಬಿಕಾಸ್ ಆಫ್ ದ ರೈಸಿಂಗ್ ಕೇಸಸ್ ಆಫ್ ಅಕ್ಯೂಟ್ ಲಿವರ್ ಫೇಲ್ಯೂರ್ ಇನ್ ಚಿಲ್ಡ್ರನ್ ಆ್ಯಂಡ್ ಅಡೋಲಸೆಂಟ್ಸ್. ಚಿಲ್ಡ್ರನ್ ಹಾಗೂ ಅಡೋಲಸೆಂಟ್ಸಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅಕ್ಯೂಟ್ ಲಿವರ್ ಫೇಲ್ಯೂರ್ ಆಗ್ತಿರೋದ್ರಿಂದ ಇದು ನ್ಯೂಸಲ್ಲಿದೆ. ಬಿಕಾಸ್ ಆಫ್ ದ ಪೂರ್ ವಾಟರ್ ಕ್ವಾಲಿಟಿ ಆ್ಯಂಡ್ ಸ್ಯಾನಿಟೇಷನ್ ಇನ್ ಮೆನಿ ರೀಜನ್ಸ್ ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಅರ್ಬನೈಸೇಷನ್ ಆ್ಯಂಡ್ ಓವರ್ ಕ್ರೌಡಿಂಗ್. ನೇಚರ್ ಅಂತ ನೋಡಿದ್ರೆ ಇಟ್ ಇಸ್ ಅನ್ ಅಕ್ಯೂಟ್ ವೈರಲ್ ಇನ್ಫೆಕ್ಷನ್. ಸೊ ಇಟ್ ಇಸ್ ಅ ವೈರಲ್ ಇನ್ಫೆಕ್ಷನ್ ಕಾಸ್ಡ್ ಬೈ ಹೆಪಟೈಟಿಸ್ ಎ ವೈರಸ್, HIV ಅನ್ನುವಂಥ ವೈರಸ್ಸಿಂದ ದಿಸ್ ಇಸ್ ಕಾಸ್ಡ್. ಸೊ ಇಟ್ ಪ್ರೈಮರಿಲಿ ಇದರಲ್ಲಿ ಎಫೆಕ್ಟ್ ಆಗುವಂಥ ಒಂದು ಆರ್ಗನ್ ಅಂತಂದರೆ ದಟ್ ಇಸ್ ಅ ಲಿವರ್. ಇಟ್ ಕಾಸಸ್ ಇನ್ಫ್ಲಮೇಷನ್ ಆ್ಯಂಡ್ ಟೆಂಪರರಿ ಡಿಸ್ಫಂಕ್ಷನ್ ಆಫ್ ಲಿವರ್. It is usually self-limiting and does not cause chronic liver diseases. This is a self-limiting disease and it does not cause chronic liver disease. ದೊಡ್ಡ ಮಟ್ಟದಲ್ಲಿ ಒಂದು ಲಾಂಗ್ ಟರ್ಮ್ ಲಿವರ್ ಡಿಸೀಸ್ನ ಕಾಸ್ ಮಾಡುವಂಥ ವೈರಸ್ ಹೆಪಟೈಟಿಸ್ ಎ ಅಲ್ಲ. ಕಮಿಂಗ್ ಟು ದ ರಿಸ್ಕ್ ಫ್ಯಾಕ್ಟರ್ಸ್, ಸೊ ಹೇಗೆಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕು, ಯಾವುದನ್ನು ಮಾಡಬಾರ್ದು ಅಂತಂದರೆ, ಸೊ ವಿ ಶುಡ್ ನಾಟ್ ಡ್ರಿಂಕ್ ಕಂಟಾಮಿನೇಟೆಡ್ ವಾಟರ್. ಸೊ ಡ್ರಿಂಕಿಂಗ್ ಕಂಟಾಮಿನೇಟೆಡ್ ಅನ್ಕ್ಲೀನ್ ವಾಟರಿಂದ ಹೆಪಟೈಟಿಸ್ ಎ ವೈರಸ್ ಬರುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈಟಿಂಗ್ ಫುಡ್ ವಾಶ್ಡ್ ಆರ್ ಗ್ರೋನ್ ಇನ್ ಕಂಟಾಮಿನೇಟೆಡ್ ವಾಟರ್, ಫುಡ್ ಪ್ರಿಪೇರ್ಡ್ ಬೈ ಇನ್ಫೆಕ್ಟೆಡ್ ಪರ್ಸನ್, ಕ್ಲೋಸ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನ್ಸ್, ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಅನ್ ಇನ್ಫೆಕ್ಟೆಡ್ ಇಂಡಿವಿಜುವಲ್ ಆ್ಯಂಡ್ ಶೇರಿಂಗ್ ನೀಡಲ್ಸ್ ಫಾರ್ ಡ್ರಗ್ ಯೂಸ್. ಸೊ ಇಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಆದಷ್ಟು ಹುಷಾರಾಗಿರಬೇಕು. ಕಮಿಂಗ್ ಟು ದ ಟ್ರಾನ್ಸ್ಮಿಷನ್, ಇಟ್ ಇಸ್ ಸ್ಪ್ರೆಡ್ ವಯಾ ಫೀಕಲ್ ಓರಲ್ ರೂಟ್. ಸೊ ಥ್ರೂ ಕಂಟಾಮಿನೇಟೆಡ್ ಫುಡ್ ಆಗಿರ್ಬೋದು, contaminated water, contaminated surfaces and poor sanitation and hygiene practices. Symptoms anta andre it is fever, fatigue, dark urine, pale stools, abdominal pain, nausea and vomiting. Coming to the major difference between hepatitis A versus B and C. So idu nimage prelims perspective alli tumbane helpful ಆಗಿರುತ್ತೆ, because hepatitis A, B and C are different. Hepatitis A causes acute and self-limiting diseases and it is not chronic infection, but hepatitis B it can become chronic and it does not cause cirrhosis or liver cancer, whereas hepatitis B and C can cause cirrhosis, liver failure and liver cancer as well. So istu nimage with respect to hepatitis A versus B and C. And vaccination anta nodidre safe and effective vaccine available. So India has launched its first indigenous hepatitis A vaccine, that is Havisure. ಸೊ ಹ್ಯಾವಿಶ್ಯೂರ್ ಅನ್ನೋಂಥ ಒಂದು ವ್ಯಾಕ್ಸಿನ್ನ ಇಂಡಿಯಾ ಲಾಂಚ್ ಮಾಡಿದೆ. ಇಟ್ ಇಸ್ ಅ 2 ಡೋಸೇಜ್ ಇನ್ಆಕ್ಟಿವೇಟೆಡ್ ವ್ಯಾಕ್ಸಿನ್ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚಿಲ್ಡ್ರನ್ ಆ್ಯಂಡ್ ಹೈ ರಿಸ್ಕ್ ಪಾಪ್ಯುಲೇಷನ್ಸ್. ಸೊ ಇಷ್ಟು ನಿಮಗೆ ಹೆಪಟೈಟಿಸ್ ಎ, ಅದರ ಸಿಂಪ್ಟಮ್ಸ್, ಅದರ ಪ್ರಿಕಾಷನರಿ ಮೆಷರ್ಸ್ ಆ್ಯಂಡ್ ಕಂಪ್ಯಾರಿಸನ್ ವಿತ್ ಹೆಪಟೈಟಿಸ್ ಬಿ ಆ್ಯಂಡ್ ಸಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್. ಥ್ಯಾಂಕ್ ಯು.